ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಎರಡು ಬಣಗಳ ಡಿನ್ನರ್ ಮೀಟಿಂಗ್ ಮಧ್ಯೆ ಗೃಹ ಸಚಿವರ ಪ್ರತಿಕ್ರಿಯೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಮಾತನಾಡುವ ಸಂದರ್ಭ ಬಂದ್ರೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಸಿಎಲ್ಪಿನಲ್ಲಿ ಸಿಎಂ ಆಯ್ಕೆ ವೇಳೆ ಗಡುವು ಕೊಟ್ಟಿರಲಿಲ್ಲ. ಕುರ್ಚಿ ಕದನದ ಬಗ್ಗೆ ಕೆಜೆ ಜಾರ್ಜ್ ಅವರ ಪ್ರತಿಕ್ರಿಯೆ ಇದೆ. ಎಐಸಿಸಿ ವೀಕ್ಷಕರ ಮುಂದೆಯೇ ಸಿಎಂ ಆಯ್ಕೆಯಾಗಿದೆ. ಆಗ ಯಾವುದೇ ಗಡುವು ಕೊಟ್ಟು ಆಯ್ಕೆ ಮಾಡಿರಲಿಲ್ಲ. ಸದ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾರೆ ಅಂತ ಹೇಳಿ ಬೆಳಗಾವಿಯಲ್ಲಿ ಸಚಿವ ಕೆಜೆ ಜಾರ್ಜ್ ಪ್ರತಿಕ್ರಿಯಿಸಿದ್ದಾರೆ. ನಾವು ಚೀಫ್ ಮಿನಿಸ್ಟರ್ ಇದ್ದಾರೆ, ಅವ್ರನ್ನ ನಾವು CLPಯಲ್ಲಿ ಆಯ್ಕೆ ಮಾಡಿದ್ವಿ. ಆಯ್ಕೆ ಮಾಡಿದಾಗ AICC ಅಬ್ಸರ್ವರ್ ಇದ್ದರು. ಆಯ್ಕೆ ಮಾಡಿದಾಗ ಯಾವುದೇ ರೆಸಲ್ಯೂಷನಲ್ಲಿ ನಾವು ಗಡುವು ಕೊಟ್ಟಿದ್ದೀವಾ? ನೀವು ನೋಡ್ಬೋದು. ಅದು ಅಲ್ಲಿ ತನಕ ಅದು ಗಡುವು ಇಲ್ವೋ ಅದ್ರ ತನಕ ಅವರೇ ಕಂಟಿನ್ಯೂ ಆಗ್ತದೆ. ಅದ್ರಲ್ಲಿ ಏನು ಸಂಶಯ ಏನಂತೆ ನಿಮಗೆ ಯಾರಾದರೂ ಹೇಳಿದ್ರಾ? ಬಟ್ ನಿಮ್ಮ ತರ ಕೆಲವು ಶಾಸಕರು ಮಾತಾಡ್ತಾ ಇಲ್ಲ ಸರ್. DK ಶಿವಕುಮಾರ್ ಅವರು ಅಧಿವೇಶನದ ನಂತರವೇ CM ಆಗ್ತಾರೆ ಅನ್ನೋದು ಮಾತನ್ನ ನೋಡಿ, ಯಾರ್ಯಾರ್ದು ಅನಿಸಿಕೆಗಳು ಕೆಲವ್ರದ್ದು ಇರ್ತದೆ. ನಂದು ಅನಿಸಿಕೆ ಪ್ರಕಾರ ಎಲ್ಲ ಆಗ್ತದಾ? ಅದಕ್ಕೆ ನಮ್ಮದೊಂದು ಸಿಸ್ಟಮ್ ಇದೆ, ನಮ್ಮ ಪಾರ್ಟಿ ಇದೆ, ನಮ್ಮ ಹೈಕಮಾಂಡ್ ಇದೆ. ಅವರು ನಿರ್ಧಾರ ತಗೊಳ್ತೀನಿ ಅಂತ ತಗೊಳ್ತಾರೆ. ಅದಕ್ಕೆ DCM ಅವರು ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ನಮ್ಮ ಹೈಕಮಾಂಡ್ ಮೇಲೆ ನಾವು ಯಾರೂ ಇಲ್ಲ. ಅವರು ತೀರ್ಮಾನ ತಗೊಂಡ್ರೆ ಆಗ ನೀವು ಕೇಳಿದ್ರೆ ಅವರು ಉತ್ತರ ಕೊಡ್ತಾರೆ. ನೋಡ್ರಿ, ಹೈಕಮಾಂಡ್ನ ಕ್ವಶನ್ ಮಾಡುವಷ್ಟು ನಾನು ಬೆಳಿಲಿಲ್ಲ. ನಾನು ಸಾಮಾನ್ಯ ಕಾರ್ಯಕರ್ತ. ದಯವಿಟ್ಟು ನಾನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.